ಮನದಲ್ಲಿ ಶ್ರದ್ಧೆ ಇಟ್ಟು ಆ ವ್ರತ ನಿಯಮಗಳನ್ನು ಅವನ್ನ ಗೆಲ್ಲಬೇಕು. ಇಲ್ಲಿ ಗೆಲ್ಲಿಕ್ಕೆ ಏನಿದೆ? ನೀವು ಹಣ ತಗೊಂಡ್ರು ರಾತ್ರಿ ಮಾಡ್ಕೊಂಡು ಅವನು ಬೆಳಗ್ಗೆ ಇರೋಂಗಿಲ್ಲ ಅಲ್ವಾ? ಇರ್ತೀರಾ? ಯಾರಿಗ ದೊಡ್ಡ ನಂಬಿಕೆ ಇದೆಯಾ ನಾ ರಾತ್ರಿ ಇರ್ತೀನಿ ಎಂದು? ನಾ ಈಗ ಮಾತಾಡ್ತಾ ಇದ್ದುಕೊಂಡ್ರೆ ಗಡಕ್ ಅಂತ ಹೇಳಿದ್ರೆ ತೇರೆ ಹಿಡಿತಾರಿಲ್ಲ, ಕರೀರಿಲ್ಲ. ಪಂಚಪೀಠಾಧೀಶರಿಗೂ ಒಂದು ದಿವಸ ತೇರೆ ಅಂತ ಹೇಳ್ರಿ ನಡಿ. ಯಾವ ತೇರೆ? ಈಗ 4 ಗಾಲಿ ತೇರೆ ಅವ್ರನ್ನ ಎತ್ಕೊಂಡು ಹೋಗ್ತಾರೆ. ಈಗ ನಮಗೆ 4 ಗಾಲಿ ತೇರಾಗಿದೆ. ಹಾಗಾಗಿ ಪ್ರತಿಯೊಂದು ಮನುಷ್ಯನಿಗೂ ಹುಟ್ಟಿಯಾದ ಮೇಲೆ ಆತ್ಮಕ್ಕೆ ಕೌಶಲ್ಯ ಕೊಟ್ಟವನೇ ಪರಮಾತ್ಮ. ಪರಮಾತ್ಮ ಯಾರು ಅಂತ ಹೇಳುವಂತ ಅಂಶವನ್ನ ತಿಳ್ಕೊಳ್ಳಿಕ್ಕೆ ನೀವು ಈ ಭೂಮಿಗೆ ಬಂದಿದ್ದೀರಿ, ಬೇರೆ ಏನಕ್ಕೂ ನೀವು ಬಂದಿಲ್ಲ. ಚಂದ ಅಂದದ ಕಡಲು ಕೊಟ್ಟಿದ್ದಾನೆ, ಹೊಳೆ ಕೊಟ್ಟಿದ್ದಾನೆ, ನದಿ ಕೊಟ್ಟಿದ್ದಾನೆ, ಮರ ಗಿಡಗಳು ಕೊಟ್ಟಿದ್ದಾನೆ, ಸೂಪರ್ ಆದಂತ ಪ್ರಾಣಿಗಳನ್ನ ಕೊಟ್ಟಿದ್ದಾನೆ, ಪಕ್ಷಿಗಳನ್ನ ಕೊಟ್ಟಿದ್ದಾನೆ, ಜನಗಳನ್ನ ಕೊಟ್ಟಿದ್ದಾನೆ. ಇದನ್ನ ಏನಕ್ಕೆ ಕೊಟ್ಟಿದ್ದಾನೆ ಅಂತಂದ್ರೆ, ನೀವು ಮಹಾರಾಜರು, ನಿಮಗೆ ಬುದ್ಧಿ ಕೊಟ್ಟಿದ್ದೀನಿ, 6 ಸೆನ್ಸ್ ಕೊಟ್ಟಿದ್ದೀನಿ. 6 ಗುಣಗಳುಳ್ಳಂತ ಬಹಳ ವಿಶೇಷವಾದ ಸೂಕ್ಷ್ಮ ಮಾನವ. ಆ ಮಾನವಿಗೆ ವಿಶೇಷವಾದಂತ 6 ಸೆನ್ಸ್ ಕೊಟ್ಟಿದ್ದಾನೆ. ಅದಕ್ಕೆ ನಿಮ್ಮನ್ನ ರಾಜರನ್ನಾಗಿ ಮಾಡಿದ್ದಾನೆ. ನೀವು ಈ ಭೂಮಂಡಲದಲ್ಲಿ ಬಂದು ನೋಡಿ, ನಿಮಗೆ ಒಂದು ಕಲ್ಪನೆ ಲೋಕವನ್ನ ಹೇಳ್ತಾ ಇದ್ದೀನಿ ಒಂದೇ ಕ್ಷಣದಲ್ಲಿ. ದಯವಿಟ್ಟು ತಿಳ್ಕೊಳ್ಳಿ ಇದನ್ನ. ನಿಮಗೆ ಹಿಂಗೆ ಆಶೀರ್ವಚನ ಮಾಡೋರು ಯಾರು ಸಿಗೋಂಗಿಲ್ಲ. ನಾವು ಸಣ್ಣ ವಯಸ್ಸಿಂದನೂ ಅಂತರ್ಜ್ಞಾನ ಮಾಡ್ಕೊಂಡು ಬಂದವನು, ಸಣ್ಣ ವಯಸ್ಸಿಂದನೂ ಧ್ಯಾನದಲ್ಲೇ ಇರುವವನು. ಹಾಗಾಗಿ ಆ ಪರಮಾತ್ಮನ ಸಂಘ ಏನು, ಅವನ ಆನಂದ ಏನು, ಅವನ ದಿವ್ಯಾನಂದ ಏನು, ಅವನ ಆಟ ಲೋಟದಲ್ಲಿ ಬೆಳೆದಂತ ಒಂದು ಮಗು ಆತ್ಮ. ಶರೀರ ಅಲ್ಲ, ಮೋಹನ್ ಅಂತಲ್ಲ, ಹೆಸರಲ್ಲ. ಹೆಸರು ಬಿಡಿ, ಎಲ್ಲ ಬೇಕಾದಷ್ಟು ಇಡ್ತಾರೆ. ನಂಬರ್ ಆಗಿ ಹೆಸರುಗಳನ್ನ ಇಟ್ಕೊಳ್ತೀವಿ. ಈಗ ಶಿವ ಅಂತ ಹೇಳ್ತೀರಪ್ಪ, ಓಂ ನಮ ಶಿವ ಅಂತಂದ್ರೆ ನಿಮಗೆ ಸೇರುತ್ತೋ ಅವನಿಗೆ ಸೇರುತ್ತಾ? ಯಾವ ಶಿವನಿಗೆ ಸೇರುತ್ತೆ? ಆ ಶಿವನಿಗೆ ಸೇರುತ್ತೋ ನಿಮಗೆ ಸೇರುತ್ತೋ? ಮತ್ತೆ ಯಾಕೆ ದೇವರ ಹೆಸರೆಲ್ಲ ಇಟ್ಕೊಂಡಿದೀವಿ ನಾವು? ಶಂಕರ, ಶಿವ, ಮುತ್ತು, ಕಡಲಲ್ಲಿ ಸಿಗುವಂತ ಮುತ್ತು ಅಲ್ವಾ? ಇದೆಲ್ಲ ಹೆಸರು ಇಟ್ಕೊಂಡಿದೀವಿ ನಾವು. ನಾನು ಓಂ ನಮ ಶಿವಾಯ ಅಂತ ಮಹಾಮಂತ್ರದಲ್ಲಿ ಧ್ಯಾನ ಮಾಡ್ತಾ ಇದ್ರೆ, ಏಕಾಗ್ರತೆ ನಾ ಇದ್ರೆ, ಚೇತನ ಶಕ್ತಿನ ಚೈತನ್ಯ ತಗೊಳ್ಬೇಕಾದ್ರೆ ನಾವು ಓಂ ನಮ ಶಿವಾಯ ಅಂತಂದ್ರೆ ಈ ಶಿವನಿಗೆ, ಮನುಷ್ಯ ಶಿವನಿಗೆ ಹೋಗುತ್ತೋ ಪರಮಾತ್ಮನಿಗೆ ಹೋಗುತ್ತೋ? ಹಾಗಾಗಿ ಗೆದ್ದಲಿ ಹಿಡಿದಂತ ಕಬ್ಬಿಣ ಒಳಗಡೆ ಇರುವಂತ ಆತ್ಮ ಬೂದಿ ಮುಚ್ಚಿದ ಕೆಂಡದಂತಿದೆ ನಿಮ್ಮ ಒಳಗಡೆ. ಅದನ್ನ ಎಚ್ಚರಿಸುವಂತ ಶಕ್ತಿ ಈ 48 ದಿವಸ ವ್ರತದಲ್ಲಿದೆ. ಅದನ್ನ ನೀವು ಕಂಡಿಡ್ಕೋಬೇಕು. ಅರ್ಧ ಗಂಟೆ ನೀವು ಮನಸ್ಸನ್ನ ಮುಚ್ಚಿ ಶಬರಿಮಲೆಗೆ ನೀವು ಹೋಗ್ಬೋದು. ಓಸಲಿ ಇಲ್ಲಿ ಬೀಡಿಗೆ ಬರೋತಿ ನೀವು ಇದ್ರ, ಎಲ್ಲರೂ ಸ್ವಾಮಿಗಳು ಎಲ್ಲರೂ ಇದ್ರ? ಯಾರ್ಯಾರಿದ್ರಿ ಕೈ ಎತ್ತಿ? ಎಲ್ಲರೂ ಇದ್ರಿ ಅಂದ್ರೆ ನೀವು 48 ದಿವಸ ಇನ್ನು ಮುಂದೆ ವ್ರತ ಮಾಡ್ತೀರಾ? ಸತ್ಯವಾಗಿ ಪ್ರಮಾಣ ಮಾಡಿ. ಅಯ್ಯಪ್ಪ ರಾಣೆಗೂ ಗುರುಗಳೇ ಅಂತ ಹೇಳ್ರಿ, ಎಲ್ಲರೂ ಹೇಳ್ರಿ. ಅಯ್ಯಪ್ಪ ರಾಣೆಗೂ ಇನ್ನು ಮುಂದೆ 48 ದಿವಸದ ವ್ರತವನ್ನ ನಾವು ಆಚರಣೆ ಮಾಡ್ತೀವಿ. ಗುರುಗಳು ಹೇಳೋದು ನಿಮ್ಮ ಒಳಿತಿಗೆ ಹೇಳ್ರಿ, ಅದು ನನ್ನ ಒಳಿತಿಗೆ ಅಂತ ಹೇಳೋದಾಗ್ತಿದೆ. ಎಲ್ಲರೂ 48 ದಿವಸ ವ್ರತ ಮಾಡಿ ನಿಮ್ಮ ಕಷ್ಟ ದುಃಖಗಳೆಲ್ಲ ಮಾಯ ಆಗುತ್ತೆ. ನಿಮ್ಮಲ್ಲಿದ್ದ ಸಂಕಷ್ಟಗಳನ್ನ ಸಮೇತನು ಪರಮಾತ್ಮ ಅಗ್ನಿದೇವನಾದಂತ ಅಯ್ಯಪ್ಪ ಎಲ್ಲಾನು ದುರಿತ ನಿವಾರಣೆಯನ್ನ ಮಾಡ್ತಾನೆ. ಹಾಗಾಗಿ ತಂದೆ ತಾಯಿಗಳು ಕಷ್ಟದಲ್ಲಿರ್ತಾರೆ. ನೀವು ದುಶ್ಚಟಗಳನ್ನ ಮಾಡ್ತಾ ಕೆಲವರಿಗೆ ಹ್ಯಾಬಿಟ್ ಆಗ್ಬಿಡ್ತದೆ, ಅಡಿಕ್ಟ್ ಆಗ್ಬಿಡ್ತೀರಿ. ಮಾಣಿಕ್ ಚಂದ ಇಲ್ಲದೆ ನಡೆಯೋಂಗಿಲ್ಲ. ನಮ್ಮ ಮುತ್ತು ಸ್ವಾಮಿ ಹೇಳ್ತಾ ಇದ್ರು, ಗುರುಗಳೇ ಮಾಣಿಕ್ ಚಂದ ಇಲ್ಲದೆ ನಡೆಯೋಂಗಿಲ್ರಿ ನನಗೆ, ನಾನು 5 ತಿಂತಾ ಇರೋದು 1 ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಸ್ವಾಮಿಗಳು. ನಾನು 1, 2 ಏನೋ ಮಾಡಬೇಕು ಅಂತ ಯೋಚನೆ ಮಾಡಕತ್ತೀನಿ, ಅದು ನನ್ನ ಬಿಡ್ತಾ ಇಲ್ರಿ, ನನ್ನ ಬಿಡಕತ್ತಿಲ್ರಿ. ಅದೇ ನಾ ಬಿಡಕತ್ತೀನಿ, ಅದು ನನ್ನ ಬಿಡಕತ್ತಿಲ್ಲ, ಅದು ನನ್ನ ಬಿಡಕತ್ತಿಲ್ಲ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಯಾವ ಚಟಗಳಿಗೆ ನಾವು ಅಂಟ್ಕೊಂಡಿರ್ತೀವೋ ಅದ್ರ ದಾಸರು ನಾವಾಗಬಾರ್ದು, ಅದ್ರ ಗುಲಾಮನಾಗಬಾರ್ದು. ಅದು ನಮ್ಮ ಗುಲಾಮನಾಗಬೇಕು, ಅದು ನಮ್ಮ ಗುಲಾಮನಾಗಬೇಕು. ಅದಕ್ಕೆ ಅಂಟಿಕೊಂಡು ಹೋಗಬಾರದು. ನಿಮ್ಮಲ್ಲೇ ದೊಡ್ಡ ನಿಶೆ ಇದೆ, ದಿವ್ಯಾನಂದ ಸುಖ ಇದೆ ನಿಮ್ಮೊಳಗೆ. ಚೇತನದಿಂದ ಚೈತನ್ಯ ನೀವು ಪಡೆಯುವಂತ ಅಕ್ಕಿ ಇದೆ ನಿಮಗೆ. ದೇವರ ಮಕ್ಕಳು ನಾವೆಲ್ಲ ಬೇರೆ ಯಾರು ಅಲ್ಲ. ಜಾತಿ ಮತ ಭೇದ ಏನಿಲ್ಲ. ಇದು ಮನುಷ್ಯ ಧರ್ಮಕ್ಕೆ ಜೈ, ಮನುಷ್ಯಾತ್ಮಗಳಿಗೆ ಜೈ ಅಲ್ವಾ ಕ್ಯಾಮರಾಮ್ಯಾನ್? ಕರೆಕ್ಟ್ ಅಲ್ಲ ಗುರುಗಳೇ? ಅವರು ಗುರುಗಳೇ ಆತ್ಮ. ಹಾಗಾಗಿ ನೀವು 48 ದಿವಸ ವ್ರತವನ್ನ ನಿಯಮ ನಿಷ್ಠೆಯಿಂದ ಮಾಡಬೇಕು.
ಅಂತರ್ಧ್ಯಾನವನ್ನ ಕಲಿಬೇಕು, ದುಶ್ಚಟದಿಂದ ದೂರ ಇರಬೇಕು. ಈಗೆಲ್ಲ ನಾ ಕಾಣ್ತಾ ಇರೋದು ಮಾಲಧಾರಿಗಳೆಲ್ಲ ಯುವಕರೇ. ಇಂದಿನ ಯುವಕರು ದುಶ್ಚಟಗಳನ್ನ ಬಿಟ್ಟು ಚಂದ ಎಜುಕೇಶನ್ ಅಲ್ಲಿ ಓದ್ಕೊಂಡು ಹೋದಾಗ ಇಡೀ ಭರತ ಖಂಡ ಏನಾಗುತ್ತೆ, ಸದೃಢರಾಗುತ್ತೆ. ಈಗ 6ನೇ ಸ್ಥಾನದಲ್ಲಿದೆ ಭರತ ಖಂಡ, ಅದನ್ನ 1ನೇ ಸ್ಥಾನಕ್ಕೆ ತರಬೇಕು ನಮ್ಮ ಹಿಂದೂಸ್ಥಾನದ ಹುಡುಗರು ಯುವಕರು. ಇದೇ ನಿಜವಾದ ಅಯ್ಯಪ್ಪನ ಮಾಲೆ ಅಂತ ಹೇಳ್ತೀವಿ, ಇದೇ ಅಯ್ಯಪ್ಪನ ದೀಕ್ಷೆ. ಅಯ್ಯಪ್ಪನು ಇದನ್ನ ಹೇಳಿದ್ದು, ಕಾಯಕದಲ್ಲಿ ಕೈಲಾಸ ಕಾಣ್ರಿ, ನಿಮ್ಮ ಆತ್ಮ ಚೇತನದಿಂದ ಚೈತನ್ಯವಾಗಿ ಒಳಿಲಿ. ಭೂಮಿ ಹೆಂಗೆ ಆ ಸೂರ್ಯ ಹೊಳಿತಾ ಇರ್ತಾನೋ, ಹೊಳಿತಾ ಪ್ರಕಾಶಿಸ್ತಿರ್ತಾನೋ, ಅದೇ ರೀತಿ ನಿಮ್ಮ ಆತ್ಮನು ಬೆಳಗಬೇಕು. ನಿಮ್ಮಲ್ಲೇ ಪ್ರಶ್ನೆ ಇದೆ, ಮೋಡಿಗಳನ್ನ ದಯವಿಟ್ಟು ನೀವು ಮೋಡಿಗಳಿಗೆ ದಾಸರೆ ಆಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ಪ್ರಶ್ನೆ ನಿಮ್ಮೊಳಗೆ ಇದೆ. ನೀವು ಬೇಡ್ಕೊಂಡಾಗ ನೀವು ಕಣ್ಣು ಮುಚ್ಚಿ, ಎಲ್ಲರೂ ಮೊನ್ನೆ ತಿಳಿಸಿದ್ನಲ್ಲ ಅದನ್ನ ಧ್ಯಾನವನ್ನ, ನಿಮಗೆ ಕಣ್ಣು ಮುಚ್ಚಿ ನೀವು ಶಬರಿಮಲೆಗೆ ಹೋಗೋದು ಎಲ್ಲ ಮಾಡ್ತಾ ಇದ್ದೀರಾ, ಡೈಲಿ ಮಾಡ್ತಾ ಇದ್ದೀರಾ? ಯಾರು ಉತ್ತರ ಕೊಡ್ತಾ ಇಲ್ಲ ಹೇಳಿ. ಧ್ಯಾನ ಮಾಡ್ತಾ ಇದ್ದೀರಾ? ಇಲ್ಲ, ಮಾಡ್ತಾ ಇಲ್ಲ. ಅಲ್ಲ, ಮೊನ್ನೆ ನಾ ಪ್ರವಚನ ಮಾಡ್ತೀವಿ, ನೀವೆಲ್ಲ ಇದ್ರ ಇದ್ದಿಲ್ಲ? ಅದಕ್ಕೆ ಮುಚ್ಕೊಳ್ಳಿ, ಕೂತ್ಕೊಳ್ಳಿ. ಇಲ್ಲಿ ಹಾಡೋದು